ನಮಸ್ಕಾರ ಮೇಡಮ್. ನಮಸ್ತೆ. ಕೂತ್ಕೊಳ್ಳಿ. ಮೇಡಮ್, ಇವತ್ತಿನ ವಿಷಯ ಸಣ್ಣ ಮಕ್ಕಳದು. ಆ ಮಕ್ಕಳು ಭವಿಷ್ಯದ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಅದ್ರ ಬಗ್ಗೆ ಒಳ್ಳೆ ವಿಷಯ. ಮಾತಾಡಿ ಮೇಡಮ್. ಮಾತಾಡ್ತೀವಿ, ಗಟ್ಟಿಗೆ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಸಣ್ಣ ಮಕ್ಕಳದು. ಅವ್ರ ತಾಯಿ 9 ತಿಂಗಳು ಎತ್ತು ಒತ್ತು ಸಾಕಿ ಸಾಲಿ ಇಷ್ಟು ದಪ್ಪ ತಲೆನ ಅಷ್ಟು ದಪ್ಪ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರ ತಾಯಿ ತಂದೆರಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಮಕ್ಕಳಿಗೆ ಗೊತ್ತಿರಲ್ಲ. ಏನೋ ಹುಟ್ಟಿದ್ವಿ ಬೆಳೆದ್ವಿ ಅಂತ ಅಂದ್ಕೊತಾರೆ. ಆದರೆ ಆ ಮಗುನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಸಾಕ್ತಾರಲ್ಲ, ಅದು ಹೇಳಲಿಕ್ಕೆ ಆಗಲ್ಲ. ಅಷ್ಟು ಕಷ್ಟಪಟ್ಟು ಕೂಲಿ ಮಾಡಿ ಎಲ್ಲೆಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆದು ಅವ್ರ ಮನೆಗೆ ಬಾಚಾಕಿ ಇವ್ರ ಮನೆಗೆ ಬಾಚಾಕಿ ಎಲ್ಲ ಫುಟ್ಪಾತಲ್ಲೆಲ್ಲ ಕಸ ಹೊಡಿತಾರೆ. ಹೌದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ, ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳ ಮೇಲೆ ಪ್ರೀತಿ ಬಿಡಬೇಡಿ. ಅವ್ರು ಕೊನೆ ಉಸಿರಿರೋವರೆಗೂ ನೀವು ಸಾಕಬೇಕು. ಆ ಒಂದು ಇದರಲ್ಲಿ ಅವ್ರು ಇರ್ತಾರೆ. ನೀವು ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬರ್ತಿದ್ದಂಗೆ ನಮಗೆಲ್ಲ ಗೊತ್ತೈತೆ ಅಂತ ಅಂದ್ಕೊಂಡು ನೀವು ತಿಳ್ಕೊತೀರ. ತಪ್ಪದು. ಯಾಕೆ ಅಂತಂದರೆ ಅದು ಕಷ್ಟಪಟ್ಟರಿಗೆ ಮಾತ್ರ ಗೊತ್ತಿರುತ್ತೆ. ಸಮಾಜದಲ್ಲಿ ನಡೀತಿರೋದು ಅದೇ. ಈ ತಾಯಿ ಆದವರು ಫಸ್ಟು ಮಕ್ಕಳ ಬಗ್ಗೆ ಕೇರ್ ತಗೋಬೇಕು. ನಮ್ಮ ಮಗು ಎಲ್ಲೋಗುತ್ತೆ, ಎಲ್ಲಿ ಬರುತ್ತೆ, ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಬಿಡು, ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ನನ್ನ ಮಗ ಹಂಗೆ, ನನ್ನ ಮಗಳು ಹಿಂಗೆ ಅಂತ ತಿಳ್ಕೊತೀರ. ಬಟ್ ಅವ್ರು ಯಾವ ರೂಟಲ್ಲಿ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಯಾಕೆಂದರೆ ನಿಮಗೆ ಮಾತ್ರ ಗೊತ್ತಿರುತ್ತಷ್ಟೇ ನಮ್ಮ ಮಗು ಒಳ್ಳೆಯಳು ಅಂತ. ಅದು ತಪ್ಪು ನೀವು ತಿಳ್ಕೊಂಡಿರೋದು. ಅದಕ್ಕೋಸ್ಕರ ಹೇಳ್ತೀನಿ, ಅವ್ರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಒಂದು ಕಣ್ಣು ನೀವು ಇಟ್ಟಿರ್ಬೇಕು ಆ ಮಕ್ಕಳ ಮೇಲೆ. ಅದು ಅಲ್ಲದೆ ಈಗಿನ ಜನ್ರೇಷನ್ನಲ್ಲಿ ಮೊಬೈಲ್ ಅಂತ ಬಂದ್ಬಿಟ್ಟಿದೆ. ಆ ಮೊಬೈಲು ಬಿಟ್ಟರೆ ಒಂದು ಪಕ್ಷ ತಂದೆ ತಾಯಿನೂ ಬೇಕಾದ್ರೆ ಬಿಟ್ಬಿಡ್ತಾರೆ. ಮೊಬೈಲ್ನಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅಂಥ ಕಾಲ ಬಂದಿದೆ ಈಗ. ಮೊಬೈಲಲ್ಲಿ ಏನೇನು ಬರುತ್ತೋ, ಯೂಟ್ಯೂಬಲ್ಲಿ ಏನು ಬರುತ್ತೋ, ಇನ್ಸ್ಟಾಗ್ರಾಮಲ್ಲಿ ಏನು ಬರುತ್ತೋ ಎಲ್ಲ ಕುತ್ಕೊಂಡು ಒಂದು ಸೈಡಲ್ಲಿ ಕುತ್ಕೊಂಡ್ಬಿಟ್ರು ಅಂದರೆ ಬೆಳಿಗ್ಗೆ ಆಗಿದ್ದು ಗೊತ್ತಾಗಲ್ಲ, ರಾತ್ರಿ ಆಗಿದ್ದು ಗೊತ್ತಾಗಲ್ಲ. ಆ ಥರ ಫುಲ್ ಮುಳುಗೋಗ್ಬಿಟ್ಟಿರ್ತಾರೆ. ಹಂಗಾಗಿ ಅದರೊಳಗೆ ಏನೇನು ಚಿತ್ರಗಳು ಬರ್ತಾವೋ ಅದನ್ನೆಲ್ಲ ನೋಡ್ತಾ ಕೂತ್ಕೊಂತಾರೆ. ಈಗಿನ ಜನ್ರೇಷನ್ಗೆ ತಕ್ಕಂತೆ ಯಾರೂ ನಡ್ಕೊತಾ ಇಲ್ಲ. ಅರೆ ಬರೆ ಬಟ್ಟೆ ಹಾಕೊಳೋದು, ಕ್ಯಾಮ್ರಾ ಮುಂದೆ ನಿಂತ್ಕೊಳೋದು. ಯಾಕೆಂದರೆ ಅವರು ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ. ಅವ್ರು ಹೊಟ್ಟೆ ಒರೆಯೋದಕ್ಕೋಸ್ಕರ ಅವ್ರು ಮಾಡ್ತಾರೆ. ಮಾಡಲಿ, ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೂ ಒಂದು ನಿಯಮಗಳು ಅಂತ ಇರುತ್ತಲ್ವ, ಅದನ್ನು ನಾವು ಪಾಲಿಸ್ಬೇಕು. ಯಾಕೆಂದರೆ ನಮ್ಮ ಜೊತೆ ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ನಮ್ಮ ಥರ ಕಲ್ತು ಬಿಡ್ತವೆ. ನಮ್ಮ ಮನೇಲಿ ಅಪ್ಪ ಅಮ್ಮನೇ ಆ ಥರ ಮಾಡಿದಾಗ ನಮ್ದೇನು ಅಂತ ಅಂತವೆ. ನಾಳೆ ದಿವಸ ಅವ್ರಿಗೆ ಹೇಳೋಕ್ಕೆ ನಮಗೆ ಬಾಯಿ ಇರಲ್ಲ. ನಾಳೆ ದಿನ ನಮಗೆ ರಿವರ್ಸ್ ಆಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳು ಮುಂದೆ ನಾವು ಏನೇ ಒಂದು ಮಾಡಿದ್ರೂ ಅದಕ್ಕೊಂದು ಅರ್ಥ ಇರಬೇಕು. ನೀವು 4 ಗೋಡೆ ಮಧ್ಯದಲ್ಲಿ ಮಾಡಿ ಅದನ್ನ ಯಾರು ಕೇಳಕ್ಕೆ ರೇಡ್ಸಿರಲ್ಲ, ಆಯಿತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ಅರೆ ಬರೆ ಬಟ್ಟೆಗಳು ಹಾಕ್ಕೊಂಡು ಎಲ್ಲೆಲ್ಲೋ ಶೂಟ್ ಮಾಡೋದು ಇವೆಲ್ಲ ಮಾಡಬೇಡಿ. ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಆ ಒಂದು ಮೆಜಾರಿಟಿಗೆ ಬಂದರು ಅಂತ ತಕ್ಷಣ ಒಂದು ಹೈಸ್ಕೂಲ್ಗೆ ಹೋಗ್ತಿದ್ದಂಗೆ ಲವ್ ಅಂತಾರೆ. ಅದು ತಪ್ಪು. ಯಾವುದೇ ಕಾರಣಕ್ಕೂ ಆ ಒಂದು ಪ್ರೀತಿಯನ್ನು ಒಂದು ಇದಕ್ಕೆ ತುಂಬಾ ಅರ್ಥ ಇದೆ. ಅದನ್ನು ಎಲ್ಲಿ ಬೇಕಲ್ಲೆಲ್ಲ ನಾವು ಫಾರಿನಲ್ಲಿಲ್ಲ ಸರ್, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕರ್ನಾಟಕದ ಮಣ್ಣಲ್ಲಿ ಓಡಾಡ್ತಾ ಇದ್ದೀವಿ, ಕರ್ನಾಟಕದ ಅನ್ನ ತಿಂತೀವಿ. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಫಸ್ಟು. ಆಮೇಲೆ ನಾವು ಬದುಕಿದ್ದಕ್ಕೂ ಬೆಳೆದಿದ್ದಕ್ಕೂ ಒಂದು ಸಾರ್ಥಕತೆ ಸಿಗತ್ತೆ. 4 ಜನ ನೋಡಿದಾಗ ಪರವಾಗಿಲ್ಲಪ್ಪ, ಇಂಥವ್ರ ಮಗಳು ಇಂಥವ್ರ ಮಗ ಅಂತಂದು ನಮ್ಮನ್ನ ಗುರುತಿಸಿ ಒಂದು ಗೌರವ ಕೊಡ್ತಾರೆ. ಅದು ಬಿಟ್ಬಿಟ್ಟು ನೀವು ಎಲ್ಲೋ ಚೆಲ್ಲಾಟ ಆಡ್ಕೊಂಡು ಇವತ್ತಿನ ದಿವಸ ನೋಡಿ, ಪಾರ್ಕಲ್ಲೂ ಅವರೇ, ರೈಲ್ವೆ ಸ್ಟೇಷನಲ್ಲೂ ಅವರೇ, ಮೆಜೆಸ್ಟಿಕ್ಕಲ್ಲೂ ಅವರೇ, ಎಲ್ಲಿ ನೋಡಿದ್ರು ಬರೀ ಅವರೇ. ತಂದೆ ತಾಯಿಗಳು ಇದ್ದಾರೆ ಅನ್ನೋದೇ ಮರ್ತೋಗಿದ್ದಾರೆ ಈಗಿನ ಕಾಲದಲ್ಲಿ. ಅಂಥ ಪರಿಸ್ಥಿತಿ ಆಗೋಗಿದೆ. ತಂದೆ ತಾಯಿಗಳು ಜನ್ಮ ಕೊಟ್ಟಿರೋ ತಪ್ಪಿಗೆ ಅವ್ರು ಅನುಭವಿಸ್ಬೇಕಾಗಿದೆ.
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳೆದುರುಗಡೆ ಯಾವ ಥರ ನಾವು ಇರಬೇಕು, ಯಾವ ಮಾತುಗಳನ್ನ ಆಡಿದರೆ ಮಕ್ಕಳಿಗೆ ಪರಿಣಾಮ ಬೀರುತ್ತೆ, ಯಾವ ಥರ ಬಟ್ಟೆ ಹಾಕಿದರೆ ಪರಿಣಾಮ ಬೀರುತ್ತೆ, ನಾವು ಯಾವ ಥರ ಸಂಸ್ಕೃತಿ ಸಂಪ್ರದಾಯ ಕಲಿಸ್ಬೇಕು ಅನ್ನೋದನ್ನು ಫಸ್ಟು ತಂದೆ ತಾಯಿದಿರು ತಿಳ್ಕೊಂಡು ಆ ಮಕ್ಕಳು ಒಂದು ಲೆವೆಲಿಗೆ ತರಬೇಕಾಗಿರೋದು ತಂದೆ ತಾಯಿಗಳ ಕರ್ತವ್ಯ. ನಮಸ್ಕಾರ.